ಶಿವಯ್ಯ ಶಿವಯ್ಯ ಓ ಶಿವಯ್ಯ. ಓ ಸ್ವಾಮಿ ಅಣ್ಣ, ಬಾ ಬಾ. ಹಾಡಿಯದಿಂದ ಯಾವಾಗ ಬಂದೆ? ಒತ್ತಾರೆ ಬಂದಪ್ಪ. ನಾನು ಇಲ್ದಾಗ ನಮ್ಮ ನಿಲ್ಲಿಗೆ ಹುಷಾರ್ ತಪ್ಪಿ ಒದ್ದಾಡ್ತಿದ್ದಾಗ ವೈದ್ಯರನ್ನ ಕರ್ತಂದು ಮದ್ ಮಾಡಿಸ್ದಂತೆ. ಈಗ ಆರಾಮಾಗಿ ಅವಳೆ. ನಿನ್ಗೆ ಧನ್ಯವಾದ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ತುಂಬಾ ಉಪಕಾರ ಆಯ್ತು ಶಿವಯ್ಯ. ಅದು ಯಾವ ದೊಡ್ಡ ಕಾರ್ಯ ಬಿಡು ಸ್ವಾಮಿ ಅಣ್ಣ. ಕಣ್ಣು ಮುಂದೆ ಮಗು ನಳ್ಕೊಂಡಿರ್ಬೇಕಾದ್ರೆ ನೋಡ್ಕೊಂಡು ಇರೋಕ್ಕಾದ? ನಿಲವ ಇವಾಗ ಆರಾಮಾಗಿ ಉಳ್ತಾನೆ, ಅಷ್ಟು ಸಾಕು. ಬಾ ಕುತ್ಕೊಂಡು ಮಾತಾಡುವ ಬಾ. ಅದೇ ನಿನ್ ದೊಡ್ಡ ಗುಣ ಶಿವಯ್ಯ. ಈ ಊರಲ್ಲಿ ಯಾರಿಗೇ ನೋವಾದ್ರು ತೊಂದರೆ ಆದ್ರು ನಾನಿದ್ದೀನಿ ಅಂತ ಬತ್ತೀಯ. ಆ ದೇವರು ನಿನ್ನಂಥವ್ರನ್ನ ಚೆನ್ನಾಗಿಟ್ಟಿರ್ಬೇಕು. ನಿನ್ನಂಥವ್ರು ಬಾಯಾರಿಕೆ ಸ್ವಾಮಿ ಅಣ್ಣ. ಆ ದೇವ್ರು ನನ್ನ ಚೆನ್ನಾಗೇ ಇಟ್ಟಾನೆ. ಭಗವಂತ ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡಬೇಕು ನಿಜ. ಆದರೆ 4 ಜನರು ಸರಿಸಮವಾಗಿ ಜೀವನ ಮಾಡಬೇಕು ಅನ್ನೋ ಸ್ವಾರ್ಥವೂ ಬೇಕು ಶಿವಯ್ಯ. ಬೇರೆಯವ್ರ ಕಷ್ಟಕ್ಕಾಗಬೇಕು, ಅವ್ರಿವ್ರು ಸಹಾಯ ಮಾಡಬೇಕು ಅಂದ್ಕೊಂಡೇ ನೀನು ದಿನ ತಳ್ತಾ ಇದೀಯಾ. ಪ್ರಾಯದ ಗಂಡು ನೀನು, ಹಿಂದೂ ಮುಂದಿಲ್ದ ಅನಾಥ. ನಿಂದೆ ಆದ ಮನೆ ಬೇಕು, ದುಡ್ಡು ತಿನ್ನೋಕ್ಕಿಂತ ಸ್ವಲ್ಪ ಜಮೀನು ಬೇಕು, ನೆಮ್ಮದಿಯಾಗಿ ಬದುಕಬೇಕು, ಮದುವೆ ಆಗಬೇಕು ಅಂತ ಯಾವತ್ತೂ ಯೋಚಿಸಿಲ್ವಾ? ಬಡವನ ಚಿಂತೆಗೆ ಯೋಚನೆಗೆ ಎಲ್ಲಿ ಬೆಲೆ ಐತೆ ಸ್ವಾಮಿ ಅಣ್ಣ. ಹಾಗಂತ ಈ ಆಳು ಮನ್ಸು ಕೇಳಬೇಕಲ್ವಾ? ಅದರದ್ದೇ ಆದ ಬಲೆ ಎಣಿಯುತ್ತೆ. ನನ್ನ ಈ ಪರಿಸ್ಥಿತಿಯಲ್ಲಿ ಅದೆಲ್ಲ ಸಾಧ್ಯವಾ ಹೇಳು? ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟು ಬಡವ ನೀವು ಮಡಗ್ದಾಗಿರು ಅಂತ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ನಿನ್ನ ಬಡತನಕ್ಕೆ ನಿನ್ನ ಧಾರಾಳ್ತನವೂ ಒಂದು ಕಾರಣ ಶಿವಯ್ಯ. ಇಲ್ದವ್ರವ್ರಿಗೆ ಕೊಡಬೇಕು, ಕೈಲಾಗ್ದವ್ರಿಗೆ ಸಹಾಯ ಮಾಡಬೇಕು ನಿಜ. ಆದರೆ ನಿನ್ನ ಜೀವನಕ್ಕೂ ಅಂತ ಅಲ್ಪ ಸ್ವಲ್ಪ ಜೋಪಾನನೂ ಮಾಡ್ಕೋಬೇಕಲ್ವೇ? ನಾನು ಏನು ಮಾಡಲಿ ಸ್ವಾಮಿ ಅಣ್ಣ? ಬೇರೆಯವ್ರು ಕಷ್ಟಪಡ್ಬೇಕಾದ್ರೆ ನನ್ನ ಹತ್ರ ಇದ್ರೂ ಇಟ್ಕೊಂಡು ನೋಡ್ಕೊಂಡಿರೋಕೆ ಸುಮ್ಮನೆ ಮನ್ಸು ಬರಲ್ಲ. ದೇವ್ರಿದ್ದಾನೆ, ಎಲ್ಲ ನೋಡ್ಕೊಳ್ತಾನೆ. ನಿನ್ನ ಈ ಪರೋಪಕಾರ ಬುದ್ಧಿಗೇನು ಮದ್ದಿಲ್ಲ ನೋಡು. ದೇವರು ಕೊಡ್ತಾನೆ ಅಂತ ಸುಮ್ಕೆ ಇದ್ರೆ ಆಗಲ್ಲಪ್ಪ. ನಮ್ದು ಸ್ವಲ್ಪ ಮನುಷ್ಯ ಪ್ರಯತ್ನ ಇರಬೇಕು. ನನ್ನನ್ನು ಏನು ಮಾಡುವಂತೀಯ ಸ್ವಾಮಿ ಅಣ್ಣ? ನಮ್ಮೂರಿಂದ ಪೂರ್ವ ದಿಕ್ಕಿಗೆ 50 ಮೈಲಿ ದೂರದಲ್ಲಿ ರಾಮಪುರ ಅಂತ ಇದೆ. ಅದ್ರ ಹತ್ರ ಇರೋ ವಾಲಿ ಪರ್ವತದಾಗಿ ಒಬ್ಬ ಬೈರಾಗಿ ಇದ್ದಾರೆ. ಜನ ಅವರನ್ನ ಬೆಟ್ಟ ಸ್ವಾಮಿಗಳು ಅಂತ ಕರೀತಾರೆ. ಯಾರಿಗೇನೇ ಸಮಸ್ಯೆ ಇದ್ರು ಪರಿಹಾರ ಹೇಳೋ ಸಿದ್ಧಿ ಪುರುಷರವರು. ನೀನ್ ಹೋಗಿ ಅವ್ರ ದರ್ಶನ ಮಾಡು, ನಿನ್ ಸಮಸ್ಯೆ ಹೇಳ್ಕೊ, ಖಂಡಿತ ಅವರು ನಿನಗೆ ಪರಿಹಾರ ಹೇಳ್ತಾರೆ. ನಿನ್ ಜೀವನನೂ ಒಂದು ದಡ ಸೇರಿಸ್ತಾರೆ. ಹಾಗೇ ಆಗಲಿ ಸ್ವಾಮಿ ಅಣ್ಣ. ನೀನು ಹೇಳ್ದಾಗೆ ನಾಳೆನೇ ಆ ಮಹಾನ್ ಭಾವನ ದರ್ಶನಕ್ಕೆ ಹೋಗಿ ಬರ್ತೀನಿ. ಅದು ಯಾರು ಮಾಡ್ದಾಗಲಿ ಒಳ್ಳೇದಪ್ಪ. ನಂಬಿ ಕೆಟ್ಟೋರಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಆ ನಿನ್ನ ನಂಬಿಕೆಗೂ ಒಂದು ಒಳ್ಳೆ ಫಲ ಸಿಗುತ್ತೆ. ಹೋಗ್ಬಾ. ಯಾರು ಕಾಪಾಡಿ, ಯಾರು ಕಾಪಾಡಿ. ಗೌರಿ, ನನ್ ದಾರಿ ಬಿಡು ಬಿಡು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಹಿಡ್ಕೊಳ್ಳಿ ಅವಳನ್ನ, ಬಿಡ್ಬೇಡಿ. ನನ್ನನ್ನು ಹಿಡಿಬೇಡ, ಬಿಡು. ನಂಗ್ ದಾರಿ ಬಿಡು. ಅವಳು ಬಿಡ್ಬೇಡಿ ಅವಳನ್ನ. ನನ್ನನ್ನು ತಡಿಯಕ್ ನೀನ್ ಯಾರೋ? ದಯವಿಟ್ಟು ಹಿಡ್ಕೊಳ್ಳಿ ಅವಳನ್ನ, ಹಿಡ್ಕೊಳ್ಳಿ, ಬಿಡ್ಬೇಡಿ. ನನ್ನ ಮಗಳನ್ನ ಹಿಡ್ಕೊಳ್ಳಿ, ಬಿಡ್ಬೇಡಿ ಅವಳನ್ನ. ಬಿಡ್ಬೇಡಿ ಅವಳನ್ನ. ಅಯ್ಯೋ ಗೌರಿ, ಏನಮ್ಮ ಆಗೋಯ್ತು ನಿನಗೆ? ಗೌರಿ, ಅಯ್ಯಯ್ಯೋ
ಗೌರಿ ಎದ್ದೇಳಮ್ಮ ಗೌರಿ. ಅಯ್ಯೋ ದೇವ್ರೆ, ಏನಪ್ಪ ನಿನ್ನ ಆಟ ಗೌರಿ. ಸರಿಯಾದ ಸಮಯಕ್ಕೆ ಬಂದು ದೇವ್ರ ಥರ ನನ್ನ ಮಗಳನ್ನ ಕಾಪಾಡಿದೆ. ಪರಸ್ಥಳದವನ ಥರ ಕಾಣ್ತೀಯ. ಯಾರಪ್ಪ ನೀನು? ಎಲ್ಲಿಗಪ್ಪ ಪ್ರಯಾಣ? ನಾನು ಶಿವಯ್ಯ ಅಂತ ಕೋಡಿಪುರದವನು. ಬೆಟ್ಟು ಸ್ವಾಮಿಗಳ ಹತ್ರ ಹೋಗ್ತಾ ಇದ್ದೀನಿ. ಕತ್ಲಾಯಿತು. ಇವತ್ತು ರಾತ್ರಿ ನಿಮ್ಮ ಮನೆ ಜಗಲಿ ಮೇಲೆ ಮಲಗಿದ್ದು ಮುಂಜಾನೆ ಹೋಗ್ಬಿಡ್ತೀನಿ, ನೀವು ಒಪ್ಪಿಗೆ ಕೊಟ್ರೆ. ಬೆಳ್ಕರಿಯೋದಕ್ಕೆ ಮುಂಚೆ ಹೊರಟು ಬಿಡ್ತೀನಿ. ಬೆಟ್ಟದ ಸ್ವಾಮಿಗಳು ಪವಾಡ ಪುರುಷರು ಅಂತ ಕೇಳಿದ್ದೀನಿ. ಅಂತ ಮಹಾನುಭಾವರ ದರ್ಶನ ಮಾಡಿ ಕರ್ಮ ಕಳ್ಕೊಳ್ಳೋ ಪುಣ್ಯನೂ ನಮಗಿಲ್ಲ ಅಂತ ಅಗ್ನಿ ಪರೀಕ್ಷೆ ಮಾಡಿದ್ದಾನೆ ಆ ದೇವರು. ಕಷ್ಟ ಮನುಷ್ಯನ್ಗಲ್ದಿರ ಕಲ್ಬಂಡೆಗೆ ಬರ್ತದೇನವ್ವ. ಇನ್ನ ಹೆತ್ತು ತಾಯಿ ನೀ, ಇನ್ನು ನಿನಗೆಷ್ಟು ಸಂಕಟ ಇರಬೇಡವ. ಏನಾಗೈತವ ನಿನ್ನ ಮಗಳಿಗೆ? ಏನು ಅಂತ ಹೇಳೋದಪ್ಪ, ಒಳ್ಳೆ ಬೆಳಕಿನ ಬಳ್ಳಿ ಹಂಗೆ ಓಡಾಡ್ಕೊಂಡಿದ್ಲು ನಮ್ಮ ಗೌರಿ. ಯಾರು ಕಣ್ಣು ಬಿತ್ತೋ ಏನೋ, ಈಗ 3 ವರ್ಷದಿಂದ ಆಚೆಗೆ ಒಂದೊಂದ್ಸತಿ ಹೀಗೆ ದೇವ್ರ ಹೊಕ್ಕಂಗೆ ಆಡ್ತಾಳೆ. ಸ್ವಲ್ಪ ಹೊತ್ತು ಜ್ಞಾನ ತಪ್ಪಿ ಬಿದ್ದು ಹೋಗ್ತಾಳೆ. ಬಿದ್ದೋಳು ಎದ್ದು ಓಡಾಡೋಕ್ಕೆ 3 ದಿನ ಬೇಕಪ್ಪ. ಅಷ್ಟರ ಮಟ್ಟಿಗೆ ನಿತ್ರಾಣ ಆಗೋಗ್ತಾಳೆ. ಪಂಡಿತರಿಗೆ ತೋರಿಸಿ ಮದ್ದುಗಿದ್ದು ಕೊಡಿಸ್ಲಿಲ್ವಾ? ಎಲ್ಲ ಆಯ್ತಪ್ಪ. ಕಣ್ ದೇವ್ರಿಗೆ ಹರಕೆ ಹೊತ್ತಿದ್ದು ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲಪ್ಪ. ತಂದೆ ಇಲ್ಲದ ಹೆಣ್ಣು ನಾನು. ಹೇಗೋ ಕಷ್ಟಪಟ್ಟು 1 ವರನ ಗೊತ್ತು ಮಾಡಿದ್ದೆ, ಚಪ್ರಾನೂ ಹಾಕ್ಸಿದ್ದೆ. ಇವಳಿಗೀಗ ಆಗಿದ್ ನೋಡಿ ಲಗ್ನ ಬೇಡ ಅಂದ್ಬಿಟ್ರು. ಏನ್ ಮಾಡೋದು ಅಂತ ತಿಳಿದೆ ನಮ್ಮ ಜೀವನ ಕಗ್ಗತ್ಲಲ್ಲಿ ಕುಂದು. ಯಾವ ಜನ್ಮದ ಕರ್ಮನೋ ನಾನು ನನ್ನ ಕಂದ ಅನ್ಭವಿಸ್ತಾ ಇದೀವಪ್ಪ. ಇನ್ಯಾವತ್ತಿದ್ರಿಂದ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲಪ್ಪ. ಅಳಬೇಡ್ರವ್ವ, ನಾನು ಹೇಗೋ ಬೆಟ್ಟ ಸ್ವಾಮಿಗಳ ಹತ್ರ ಹೋಗ್ತಾ ಇದ್ದೀನಿ. ನಿಮ್ಮ ಪರವಾಗಿ ನಾನು ಈ ಸಮಸ್ಯೆಗೆ ಪರಿಹಾರ ಕೇಳ್ಕೊಂಬರ್ತೀನಿ. ನೀವು ಚಿಂತೆ ಮಾಡಬೇಡಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನಿನ್ನ ಹೆಸರು ಹೇಳಿ ದೇವ್ರಿಗೆ ದೀಪ ಹಚ್ತೀನಿ. ದಂಡಿದೆಯಾ? ನಿದ್ದೆ ಮಾಡು. ಹೊರಡೋಕೆ ಮುಂಚೆ ನಂಗೆ ಹೇಳು, ಬುದ್ಧಿ ಕಟ್ಕೊಡ್ತೀನಿ. ನಿನಗೆ ಯಾಕವತ್ತಂದರೆ ಮಲ್ಗಕ್ಕೆ ಜಾಗ ಕೊಟ್ರಲ್ಲ, ಅಷ್ಟೇ ಸಾಕು. ಹಾಗನ್ಬೇಡಪ್ಪ, ನನ್ನ ಧರ್ಮ ಮಾಡೋಕೆ ನಂಗೆ ಬಿಡು. ಸರಿನವ್ವ, ನಿಮ್ಮಿಷ್ಟ.
ನಿನ್ನ ಪುಣ್ಯವಂತ ಶಿವಯ್ಯ. ಅದಕ್ಕೆ ಸಿದ್ಧಪುರುಷರ ಕೃಪೆ ದೃಷ್ಟಿ ನಿನ್ನ ಮೇಲಾಗಿದೆ. ಅದಕ್ಕೆ ನೀನು ಅವ್ರ ದರ್ಶನ ಮಾಡಲಿಕ್ಕೆ ಹೊರಟಿದೀಯ. ಖಂಡಿತ ನಿಂಗೆ ಒಳ್ಳೆಯದಾಗುತ್ತೆ ಶಿವಯ್ಯ. ಯಾರೋ ನಿನ್ನಂಥ ಪುಣ್ಯಾತ್ಮರು ಹೇಳಿದ್ದಕ್ಕೆ ಸೋಮಣ್ಣ ನನಗೂ ಆ ಸ್ವಾಮಿಗಳ ವಿಷಯ ಗೊತ್ತಾಗಿದ್ದು. ನೀನೇನೂ ತಪ್ಪು ತಿಳಿಲಿಲ್ಲ ಅಂದರೆ ನಾನೊಂದು ವಿಷಯ ಕೇಳ್ಬೋದಾ? ಅದಕ್ಕೇನು ಕೇಳು ಶಿವಯ್ಯ. ಪ್ರಶ್ನೆ ಕೇಳೋಕ್ಕೂ ರೊಕ್ಕ ಕೊಡಬೇಕಾಗಿಲ್ಲ. ನಿನ್ನನ್ನು ನೋಡಿದ್ರೆ ಸಜ್ಜನನಾಗಿದ್ದೀಯೆ. ಮೇಲ್ನೋಟಕ್ಕೆ ನಗುಮುಖ ಕಂಡ್ರು ಒಳಗೇನೋ ಚಿಂತೆ ತುಂಬಿಕೊಂಡಿರೋಂಗೈತೆ. ನಿಜವಾಗ್ಲೂ ನೀನು ಸುಖವಾಗಿದ್ದೀಯಾ ಸೋಮಣ್ಣ? ಸುಖ ನೆಮ್ಮದಿ ಎಲ್ಲ ಪಡ್ಕೊಂಡು ಬಂದರಿಗೆ ಮಾತ್ರ ಸಿಗೋದು. ಆ ದೇವ್ರು ನಂಗೆ ಎಲ್ಲ ಕೊಟ್ಟಿದ್ರು ಅದನ್ನ ಪೂರ ಅನುಭವಿಸೋಕ್ಕೆ ಆ ವಿಧಿ ಬಿಟ್ಟಿಲ್ಲ. ಎಲ್ಲ ನನ್ನ ಕರ್ಮ. ನಿನ್ನ ನೋವು ಏನು ಸೋಮಯ್ಯ? ನನ್ನಿಂದ ಅದು ಕಳೆಯೋಕ್ಕಾಗದೆ ಹೋದ್ರು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಮನ್ಸು ಅಗರ ಆಗತ್ತೆ ಅನಿಸುತ್ತೆ. ಅದೇನು ಹೇಳು? ನನ್ನ ಸಿರಿಮಂತ ಅಲ್ದಿದ್ರು ಉಣ್ಣಕ್ಕೆ ತಿನ್ನೋಕ್ಕೆ ಯಾವುದ್ರಲ್ಲೂ ಕಡಿಮೆ ಇರಲಿಲ್ಲ. ನಾನು ನನ್ನ ಹೆಂಡತಿ ಮುದ್ದಾದ 2 ಮಕ್ಕಳು ಇದೇ ಮನೇಲಿ ಸುಖವಾಗಿದ್ದು. ನಾವು ಸುಖವಾಗಿರೋದು ಆ ದೇವರಿಗೆ ಯಾಕೋ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಈಗ 5 ವರ್ಷದಿಂದ ನಾನು ಏನು ಮುಟ್ಟಿದ್ರು ಮಣ್ಣಾಗ್ಲಿಕ್ಕೆ ಶುರು ಆಯಿತು. ಬಂಗಾರದಂಥ ಬೆಳೀತಿದ್ದೆ 2 ಎಕರೆ ಹೊಲದಲ್ಲಿ ಲಕ ಲಕ ಅಂತ ನೆಲ್ದಾಡ್ತಿದ್ದ ಪೈರು ಒಣಗೋಗ್ಲಿಕ್ಕೆ ಶುರು ಆಯಿತು. ಎಷ್ಟು ಚೆನ್ನಾಗಿ ಉತ್ತಿ ಬಿತ್ತಿದ್ರು ಇನ್ನೇನು ಧಾನ್ಯ ಬಿಡಬೇಕು ಅಷ್ಟೊತ್ತಿಗೆ ಒಣಗಿ ನಿಲ್ಲಕ್ಕೆ ಶುರು ಆಯಿತು. ಜೀವನ ನಡ್ಸೋಕ್ಕೋಸ್ಕರ ಕೂಡಿಟ್ಟ ಹಣ, ಹೆಂಡತಿ ಮೈ ಮೇಲೆ ಇದು ಒಡವೆ ಎಲ್ಲ ತಿಂದಾಯಿತು. ಇದ್ದ ಮನೆ ಶಿಥಿಲವಾಯಿತು. ಅದನ್ನ ಸರಿ ಮಾಡ್ಸೋಕ್ಕೋಸ್ಕರ ಹಣ ಇಲ್ದಂಗಾಯ್ತು. ಮೈ ತುಂಬ ಸಾಲ ಹೊತ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕಲಾರ್ದೆ ಅವ್ರನ್ನ ಅವ್ರ ತವ್ರ ಮನೆ ಬಿಟ್ಟು ಬಂದಿದ್ದೀನಿ. ಮುಂದೇನೋ ಅನ್ನೋ ಯೋಚನೆಯಲ್ಲಿ ನೊಂದು ಬೆಂದು ಹೋಗಿದ್ದೀನಿ. ನಿನ್ನ ಈ ದುರ್ದೆಸೆಗೆ ಕಾರಣ ಕಂಡುಹಿಡಿಯೋ ಪ್ರಯತ್ನ ಮಾಡಲಿಲ್ವ ಸೋಮಣ್ಣ? ಎಲ್ಲ ಪ್ರಯತ್ನ ಮಾಡಿದೆ, ತಿಳಿದವ್ರನ್ನೆಲ್ಲ ಕೇಳಿದೆ, ಏನು ಪ್ರಯೋಜನ ಆಗಲಿಲ್ಲ. ಕಡೆಗೆ ಈ ಮನೆ ಜಮೀನು ಮಾರಿ ಹೋಗೋಣ ಅಂದರೆ ಪಂಜರು ನೆಲ ಅಂತ 6 ಕಾಸಿಗೆ 3 ಕಾಸಿಗೆ ಕೇಳ್ತಾರೆ. ಏನು ಮಾಡೋದಂತ ತಿಳಿಲಿಲ್ಲ. ನೀನೇನು ಚಿಂತೆ ಮಾಡಬೇಡ ಸೋಮಣ್ಣ. ನಾನು ಹೇಗಿದ್ರು ಆ ಬೆಟ್ಟ ಸ್ವಾಮಿಗಳ ಹತ್ರ ಹೋಗ್ತಾ ಇದ್ದೀನಿ. ಆ ಮಹಾತ್ಮರನ್ನ ಕಂಡು ಈ ನಿನ್ನ ಕಷ್ಟಕ್ಕೆ ಪರಿಹಾರ ತಿಳ್ಕೊಂಬರ್ತೀನಿ. ಇಷ್ಟು ದಿನ ಕಷ್ಟಪಡ್ತಿದ್ರು ಅವ್ರ ಹತ್ರ ಹೋಗ್ಬೇಕಂತ ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ. ನಿನ್ನ ಮೂಲಕ ನಂಗೆ ಪರಿಹಾರ ಸಿಕ್ಕಿದರೆ ಸಾಯೋ ತನಕ ನಿನ್ನ ಉಪಯೋಗ ಮರೆಯಲ್ಲ ಶಿವಯ್ಯ. ಮನುಷ್ಯ ಮನುಷ್ಯನಿಗಾಗದೆ ಹೋದರೆ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನ ಏನು ಸೋಮಣ್ಣ? ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು. ಆ ಸ್ವಾಮಿ ಕರುಣೆ ನಿನ್ನ ಮೇಲಿದೆ. ದಣಿಯರ ದಣಿಯರ ಯಾರಪ್ಪ ನೀನು? ಏನಾಗಬೇಕಾಗಿತ್ತು? ನನ್ನ ಹೆಸರು ಶಿವಯ್ಯ ಅಂತ ಕಣ್ರವ್ವ. ನಾನು ಕೊಡಿಪುರದವನು. ಇಲ್ಲೇ ರಾಮಪುರಕ್ಕೆ ಪ್ರಯಾಣ ಹೊಂಟಿದ್ದೆ. ಕತ್ಲಾಯಿತು. ಇವತ್ತು ರಾತ್ರಿ ನಿಮ್ಮ ಮನೆ ಜಗಲಿ ಮೇಲೆ ಮಲಗಿದ್ದು ಮುಂಜಾನೆ ಹೋಗ್ಬಿಡ್ತೀನಿ, ನೀವು ಒಪ್ಪಿಗೆ ಕೊಟ್ರೆ. ದಣಿಯವರು ಮನೇಲಿಲ್ಲ ಅಪ್ಪ.
ಇನ್ನೇನು ಬರೋ ಹೊತ್ತಾಯ್ತು. ಅವ್ರನ್ನೂ ಒಂದು ಮಾತು ಕೇಳಿ ಮಲಗಿದ್ದು ಹೋಗಪ್ಪ. ಜಗ್ಲಿಲಿ ಒಂದ್ ಕಡೆ ಮಲಗಿದ್ದು ಹೋಗ್ಲಿ ಬಿಡವ. ಪಾಪ ಪರಸ್ಥಳದವನು ದಣಿಮಾರಿಸ್ಕೊಂಡು ಪ್ರಯಾಣ ಮುಂದುವರಿಸ್ಲಿ. ಆಯ್ತು ಬುದ್ಧಿ.